ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ ಒಂದು ಭಾಗನ ಪ್ರಾರಂಭಿಸೋದಕ್ಕೂ ಮುನ್ನ ನಿಮ್ಮೆಲ್ಲರಲ್ಲೂ ಕ್ಷಮೆ ಯಾಚಿಸ್ತೀನಿ. ಯಾಕೆ ಅಂದರೆ ತುಂಬ ದೊಡ್ಡ ಲಾಂಗ್ ಲೀವ್ ಆಯಿತು. ರಾಮಾಯಣನ ಆಗ್ತಾನೆ ತುಂಬ ದಿನಗಳೇ ಕಳೀತು. ತುಂಬ ಕಾರಣಾಂತರಗಳಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನನಗೆ ತುಂಬಾ ಹುಷಾರಿರಲಿಲ್ಲ. ಕ್ಲೈಮೇಟ್ ತುಂಬಾ ಬದಲಾಗಿದೆ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ. ಆ ಒಂದು ಚಳಿಗೆ ನನಗೆ ತುಂಬಾ ಹುಷಾರಿರಲಿಲ್ಲ. ಅದು ಅಲ್ದೇ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ವಿ. ಮತ್ತು ಇನ್ನೂ ಕೆಲವು ಕಾರಣಗಳಿಂದಾಗಿ ತುಂಬ ಲಾಂಗ್ ಟೈಮ್ ಆಯಿತು ವಿಡಿಯೋ ಹಾಕ್ತಾನೆ. ಎಲ್ಲರ ಹತ್ರ ಮೊದಲು ಸಾರಿ ಕೇಳ್ತೀನಿ. ಆನಂತರ ವಿಡಿಯೋನ ರಾಮಾಯಣದ ಒಂದು ವಿಡಿಯೋನ ಮತ್ತೆ ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಕಳೆದ ಸಂಚಿಕೆ 153 ಆಗಿತ್ತು. ಇವತ್ತು 154ನೇ ಒಂದು ಭಾಗವನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಪ್ರಾರಂಭಿಸೋಣ. ಆಗ ದಶಗ್ರೀವನ ಬಳಿ ಹೋದ ಸುಮಾಲಿಯು ಅವನನ್ನಾಲಂಗಿಸಿ, ನಾವು ಲಂಕೆಯಿಂದ ಓಡಿ ಹೋಗಲು ಕಾರಣನಾಗಿದ್ದ ವಿಷ್ಣುವಿನ ಭಯವು ಈಗ ನಿನ್ನ ಕೃಪೆಯಿಂದ ನೀಗಿದೆ. ನನ್ನ ಪ್ರಿಯ ಮೊಮ್ಮಗನೇ, ಕುಬೇರನು ಈಗ ಲಂಕೆಯಲ್ಲಿ ನೆಲೆಸಿದ್ದರೂ ಕೂಡ ಅದು ಮೂಲತಃ ರಾಕ್ಷಸರ ಸ್ವತ್ತಾಗಿರುವುದರಿಂದ ನೀನು ನಿನ್ನ ಮಲಸಹೋದರನಿಂದ ಲಂಕಾ ರಾಜ್ಯವನ್ನು ಸಾಮ ದಾನ ದಂಡಗಳಿಂದಾಗಲಿ ಮರಳಿ ಪಡೆಯಬೇಕು. ನೀನು ಲಂಕೆಯನ್ನು ಮರಳಿ ಪಡೆದರೆ ನಾನು ನಿನ್ನನ್ನು ರಾಕ್ಷಸರ ರಾಜನನ್ನಾಗಿ ಮಾಡುವೆ ಎಂದನು. ಆದರೆ ದಶಗ್ರೀವನು, ನನ್ನ ಪ್ರಿಯ ಮಾತಾಮಹನೇ ಕುಬೇರನು ನನ್ನ ಮಲ ಅಣ್ಣನಾಗಿರುವುದರಿಂದ ನೀನು ಹೀಗೆ ಮಾತನಾಡಬಾರದು ಎಂದು ತಿಳಿ ಹೇಳಿದನು. ಹೀಗೆ ರಾವಣನಿಂದ ತಿಳಿ ಹೇಳಲ್ಪಟ್ಟ ಸುಮಾಲಿಯು ಸುಮ್ಮನಾದನು. ನಂತರ ದಶಗ್ರೀವನನ್ನು ಸಮೀಪಿಸಿದಂತಹ ಪ್ರಹಸ್ತ್ರನು ಈ ತೆರನಾದ, ತಥಾಕಥಿತವಾದ ಭ್ರಾತೃಭಾವನೆಗಳು ಮಹಾವೀರರ ಸ್ವಾರ್ಥದ ಹಾದಿಯಲ್ಲಿ ಅಡ್ಡಿಯಾಗಲೇಬಾರದು. ನನ್ನ ಪ್ರಿಯ ದಶಗ್ರೀವನೇ, ಸುಮಾಲಿಯು ನಿನಗೆ ಒಳ್ಳೆಯ ಉಪದೇಶವನ್ನು ನೀಡಿದ್ದರಿಂದ ನೀನು ಅವನನ್ನು ಆಕ್ಷೇಪಿಸಬಾರದಾಗಿತ್ತು. ದಾನವರ ಮತ್ತು ದೇವತೆಗಳ ತಾಯಿಯರಾದಂತಹ ಹಾಗೂ ಕಶ್ಯಪನ ಪತ್ನಿಯರಾದಂತಹ ದಿದಿ ಮತ್ತು ಅದಿತಿಯರ ಬಗ್ಗೆ ವಿಚಾರ ಮಾಡು. ಬಹಳ ಹಿಂದೊಮ್ಮೆ ದೈತ್ಯರು ಈ ವಿಶ್ವವನ್ನು ಆಳುತ್ತಿದ್ದರು. ಆದರೆ ಅನಂತರ ಭಗವಾನ್ ವಿಷ್ಣುವಿನ ಸಹಾಯದಿಂದಾಗಿ 3 ಲೋಕಗಳು ಆದಿತ್ಯರ ಹತೋಟಿಯಲ್ಲಿ ಬಂದವು. ರಾಕ್ಷಸರಲ್ಲಿ ಪ್ರಮುಖರಾದವನೇ ದಶಗ್ರೀವನೇ, ಕೇಳು. ಸಾರ್ವಭೌಮತ್ವಕ್ಕಾಗಿ ತಮ್ಮ ಸಹೋದರರ ವಿರುದ್ಧ ಕದನ ಮಾಡುವುದರಲ್ಲಿ ನೀನು ಮೊದಲಿಗನೇನೂ ಅಲ್ಲ ಎಂದನು. ಲಂಕೆಯನ್ನು ಜಯಿಸುವ ಆಲೋಚನೆಯನ್ನು ದಶಗ್ರೀವನನ್ನು ನಿಜವಾಗಿಯೂ ರಂಜಿಸಿತು. ಪ್ರಹಸ್ತ್ರನ ಮಾತುಗಳ ಬಗ್ಗೆ ಸ್ವಲ್ಪ ಸಮಯ ಚಿಂತಿಸಿದ ಅವನು ಅವನೊಡನೆ ತ್ರಿಕೂಟಕ್ಕೆ ಹೋದನು. ಮೊದಲಿಗೆ ಅವನು ಪ್ರಹಸ್ತ್ರನನ್ನು ತನ್ನ ರಾಯಭಾರಿಯಾಗಿ ಕಳುಹಿಸಿದನು. ಲಂಕೆಯನ್ನು ಅದರ ನಿಜವಾದ ಒಡೆಯರಿಗೆ ಹಿಂದಿರುಗಿಸಬೇಕೆಂದು ಪ್ರಹಸ್ತ್ರನು ಕುಬೇರನಲ್ಲಿ ಲಭ್ಯವಾಗಿ ಕೇಳಿಕೊಂಡಾಗ ವೈಶ್ರವಣನನ್ನು, ನನ್ನ ತಂದೆಯವರು ನನಗೆ ಈ ಜಾಗವನ್ನು ಕೊಟ್ಟಿದ್ದಾರೆ, ಆದ್ದರಿಂದ ನಾನು ಅದನ್ನು ಬಿಟ್ಟುಕೊಡುವುದಿಲ್ಲ. ಆದರೆ ದಶಗ್ರೀವನು ಇಚ್ಛಿಸಿದರೆ ಅವನು ಇಲ್ಲಿಗೆ ಬಂದು ಲಂಕೆಯನ್ನು ನನ್ನೊಡನೆ ಹಂಚಿಕೊಂಡು ವೈರತ್ವವಿಲ್ಲದೆ ಜೀವನ ನಡೆಸಬಹುದು ಎಂದನು. ಪ್ರಹಸ್ತ್ರನ ನಿರ್ಗಮನದ ನಂತರ ತನ್ನ ತಂದೆಯನ್ನು ಭೇಟಿಯಾದ ಕುಬೇರನು ದಶಗ್ರೀವನ ಉದ್ದೇಶವನ್ನು ತಿಳಿಸಿದನು. ಆಗ ಕುಬೇರನನ್ನು ಉದ್ದೇಶಿಸಿದಂತಹ ವಿಶ್ರವನು ಲಂಕೆಯನ್ನು ತನಗೆ ಕೊಡಬೇಕೆಂದು ಕೇಳಿಕೊಂಡು ದಶಗ್ರೀವನು ಇಲ್ಲಿಗೆ ಕೂಡ ಬಂದಿದ್ದನು. ಆದರೆ ಅವನ ದುರಾಸೆಗಾಗಿ ಅವನನ್ನು ಕಠೋರವಾದ ಮಾತುಗಳಿಂದ ತೆಗಳಿದ ನಾನು ನಿನ್ನ ಮೇಲೆ ಜಯ ಸಾಧಿಸಿ ನಿನ್ನನ್ನು ಸ್ಥಳಾಂತರಗೊಳಿಸುವ ಉದ್ದೇಶವನ್ನು ಮುಂದುವರೆಸಿದರೆ ಅವನು ಖಂಡಿತವಾಗಿಯೂ ನಾಶ ಹೊಂದುವನೆಂದು ಎಚ್ಚರಿಸಿದೆ. ಬ್ರಹ್ಮದೇವನ ವರದಿಂದ ಬಹಳ ದುರಹಂಕಾರಿಯಾಗಿರುವ ಅವನಿಗೆ ಹಿರಿಯರಿಗೆ ಗೌರವ ನೀಡಬೇಕೆಂಬುದೂ ಸಹ ಮರೆತು ಹೋಗಿದೆ. ನನ್ನ ಅತೃಪ್ತಿಯನ್ನು ಕಂಡ ಬಳಿಕ ಅವನು ಇನ್ನೂ ಕ್ರೂರ ಮನಸ್ಕನಾಗಿದ್ದಾನೆ. ಆದ್ದರಿಂದ ನೀನು ಲಂಕೆಯನ್ನು ಬಿಟ್ಟು ಕೈಲಾಸದಲ್ಲಿ ನೆಲೆಸಿ ದುರಹಂಕಾರಿಯಾಗಿರುವ ನಿನ್ನ ಮಲ ಸಹೋದರನನ್ನು ಎದುರು ಹಾಕಿಕೊಳ್ಳದಿರುವುದೇ ನಿನಗೆ ಉಚಿತವಾದದ್ದು ಎಂದರು. ಅನಂತರ ಕುಬೇರನು ಲಂಕೆಯನ್ನು ತ್ಯಜಿಸುವುದನ್ನು ಕಂಡಂತಹ ಪ್ರಹಸ್ತ್ರನು ಅದನ್ನು ದಶಗ್ರೀವನಿಗೆ ತಿಳಿಸಿದನು. ಆನಂತರ
ತ್ರಿಕೂಟ ರಾಜ್ಯವನ್ನು ಪ್ರವೇಶಿಸಿದ ದಶಗ್ರೀವನು ರಾಕ್ಷಸರಿಂದ ಸ್ಥಾಪಿಸಲ್ಪಟ್ಟಿದ್ದಂಥ ಸಿಂಹಾಸನದ ಮೇಲೆ ಕುಳಿತು ರಾಜನಾಗಿ ಆ ರಾಜ್ಯವನ್ನು ಆಳಲಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ದಶಗ್ರೀವನು ತನ್ನ ತಂಗಿಯಾದ ಶೂರ್ಪಣಖಿಯನ್ನು ದಾನವರಾಜನಾದ ವಿದ್ಯುಜ್ಜಿಮ್ಹನನಿಗೆ ಕೊಟ್ಟು ಮದುವೆ ಮಾಡಿದನು. ನಂತರ ಒಮ್ಮೆ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಅವನು ಮಯಾದಾನವನನ್ನು ಮತ್ತು ಅವನ ಮಗಳನ್ನು ಸಂಧಿಸಿದನು. ಅವನು ಇಲ್ಲಿಗೆ ಬಂದಿರುವ ಕಾರಣವೇನೆಂದು ದಶಗ್ರೀವನು ಕೇಳಿದಾಗ ಮಯಾದಾನವನು, ಹಿಂದೆ ಹೇಮ ಎಂಬ ಅಪ್ಸರೆಯನ್ನು ನನಗೆ ವಿವಾಹದಲ್ಲಿ ಕೊಡಲಾಗಿತ್ತು. ಅನಂತರ ನಾನು ಅವಳೊಡನೆ ಸಾವಿರಾರು ವರ್ಷಗಳ ಕಾಲ ಕಳೆದೆನು. ಅವಳ ಮೇಲಿನ ಬಾಂಧವ್ಯದಿಂದಾಗಿ ಚಿನ್ನ ಹಾಗೂ ಒಡವೆಗಳಿಂದ ಮಾಡಿದಂತಹ ಸುಂದರವಾದ ನಗರವೊಂದನ್ನು ನಾನು ನಿರ್ಮಿಸಿದ್ದೆನು. ಆದರೆ 14 ವರ್ಷಗಳ ಹಿಂದೆ ನನ್ನನ್ನು ಪರಿತ್ಯಜಿಸಿದಂತಹ ಅವಳು ದೇವತೆಗಳ ಯಾವುದೋ ಉದ್ದೇಶವನ್ನು ಪೂರೈಸಲೆಂದು ಹೋದಳು. ದುಃಖಿತನಾದಂತಹ ನಾನು ಆ ಸುಂದರವಾದ ನಗರವನ್ನು ಬಿಟ್ಟೆನು. ಈಗ ನನ್ನ ಮಗಳಿಗಾಗಿ ಒಬ್ಬ ಸಮರ್ಥನಾದ ವರವನ್ನು ಹುಡುಕಲೆಂದು ನಾನು ಈ ಕಾಡಿನಲ್ಲಿ ಅಲೆದಾಡುತ್ತಿದ್ದೇನೆ. ಈ ಹುಡುಗಿಯನ್ನು ಹೊರತುಪಡಿಸಿ ನಾನು ಹೇಮಾಳಿಂದ ಮಯವಿ ಮತ್ತು ದುದುಂಬಿ ಎಂಬ 2 ಪುತ್ರರನ್ನು ಸಹ ಪಡೆದಿರುವೆನು. ಅದಿರಲಿ, ನೀನು ಯಾರು ಮತ್ತು ನೀನು ಇಲ್ಲಿಗೆ ಬಂದಿರುವ ಕಾರಣವೇನೆಂದು ತಿಳಿಸು ಎಂದನು. ತನಗೆ ಹೊಸದಾಗಿ ಪರಿಚಿತನಾದಂತಹ ಆ ವ್ಯಕ್ತಿಯು ಒಬ್ಬ ಮಹಾನ್ ಋಷಿಯ ಮಗನೆಂದು ತಿಳಿದ ಮಯಾದಾನವ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದನು. ಹೀಗೆ ಮಂಡೋದರಿಯು ದಶಗ್ರೀವನನ್ನು ವರಿಸಿದಳು. ನಂತರ ಕಠೋರವಾದ ತಪಸ್ಸುಗಳನ್ನು ಮಾಡಿ ತಾನು ಪಡೆದಿದ್ದಂತಹ ಅದ್ಭುತವಾದ ಬಲ್ಲೆಯೊಂದನ್ನು ಮಯಾದಾನವನು ತನ್ನ ಅಳಿಯನಿಗೆ ಕೊಟ್ಟನು. ಆಗ ತಾನೇ ಪೂರ್ಣಗೊಂಡ ಯುದ್ಧದಲ್ಲಿ ಈ ಬಲ್ಲೆಯು ಲಕ್ಷ್ಮಣನನ್ನು ತೀವ್ರವಾಗಿ ಘಾಸಿಗೊಳಿಸಿತ್ತು. ಸ್ವಲ್ಪ ಸಮಯದ ನಂತರ ದಶಗ್ರೀವನು ಬಲಿ ಮಹಾರಾಜನ ಮೊಮ್ಮಗಳಾದಂತಹ ವಜ್ರಜ್ವಾಲೆಯನ್ನು ಕುಂಭಕರ್ಣನಿಗೆ ಕೊಟ್ಟು ಮತ್ತು ಒಬ್ಬ ಗಂಧರ್ವ ರಾಜನ ಮಗಳನ್ನು ವಿಭೀಷಣನಿಗೆ ಕೊಟ್ಟು ವಿವಾಹ ಮಾಡಿಸಿದನು. ಬಳಿಕ ಮಂಡೋದರಿಯು ಮೇಘನಾಥನಿಗೆ ಜನ್ಮ ನೀಡಿದಳು. ಅವನು ನಂತರದಲ್ಲಿ ಇಂದ್ರಜಿತುವೆಂದು ಪ್ರಸಿದ್ಧಿ ಪಡೆದನು. ಸ್ವಲ್ಪ ಸಮಯದ ಬಳಿಕ ಬ್ರಹ್ಮದೇವನ ವರಸ್ವರೂಪವಾದಂಥ ಶಾಪದಿಂದಾಗಿ ಅರೆ ನಿದ್ರಾವಸ್ಥೆಯು ಕುಂಭಕರ್ಣನನ್ನು ಆವರಿಸಿತು. ಆಗ ಅವನು 16 ಮೈಲು ಉದ್ದ ಮತ್ತು 8 ಮೈಲು ಅಗಲವಿರುವಂತಹ ಅರಳು ಮತ್ತು ಚಿನ್ನದ ಕಂಬಗಳುಳ್ಳ ಹಾಗೂ ಅಮೂಲ್ಯವಾದ ಮುತ್ತುಗಳಿಂದ ಅಲಂಕೃತವಾದ ಮೆಟ್ಟಿಲುಗಳುಳ್ಳ ಒಂದು ಅರಮನೆಯನ್ನು ನಿರ್ಮಿಸುವಂತೆ ದಶಗ್ರೀವನಲ್ಲಿ ಕೇಳಿಕೊಂಡನು. ನಂತರ ತನ್ನ ಅರಮನೆಯನ್ನು ಪ್ರವೇಶಿಸಿದಂಥ ಕುಂಭಕರ್ಣನು ಸಾವಿರಾರು ವರ್ಷಗಳ ಕಾಲ ನಿದ್ರಿಸಲಾರಂಭಿಸಿದನು. ಸ್ನೇಹಿತರೆ, ರಾಮಾಯಣದ 154ನೇ ಭಾಗವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ದಯವಿಟ್ಟು ರಾಮಾಯಣವನ್ನು ಕೇಳೋದನ್ನು ನಿಲ್ಲಿಸಬೇಡಿ. ಆದಷ್ಟು ರಾಮಾಯಣವನ್ನು ಕೇಳಿ, ಹಾಗೆಯೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತ, ನಿನ್ನೆ ಹನುಮ ಜಯಂತಿ ಇತ್ತು. ಹನುಮ ಜಯಂತಿಯ ಶುಭಾಶಯಗಳು. ಹಾಗೆ ನಮ್ಮ ಊರಿನಲ್ಲಿ ದತ್ತಾತ್ರೇಯ ಸ್ವಾಮಿಯ ಪೀಠದ ಒಂದು ಮೆರವಣಿಗೆ ಸಹಿತ ಇತ್ತು ನಿನ್ನೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ದತ್ತಾತ್ರೇಯ ಸ್ವಾಮಿಗೂ ನಮಸ್ಕರಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಯಾವತ್ತೂ ಆದಷ್ಟು ವಿಡಿಯೋನ ನಿಲ್ಲಿಸಲ್ಲ, ಹುಷಾರಿಲ್ದಿರೋ ಕಾರಣ ನಿಲ್ಲಿಸಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಮತ್ತೊಮ್ಮೆ ಕೇಳ್ತಾ, ನಿಮಗೆಲ್ಲರಿಗೂ ಜೈ ಶ್ರೀರಾಮ್. ಹರ ಹರ ಮಹಾದೇವ.